ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಇಲ್ಲಿದೆ ನೋಡೋಣ. ಭಾರತದಲ್ಲಿ ಬೆಳಗ್ಗೆ, ಆದರೆ ಜಪಾನ್, ಚೀನಾ, ಕೊರಿಯಾದಲ್ಲಿ ಸಂಜೆ ಸ್ನಾನ ಮಾಡ್ತಾರೆ. ಕಾರಣ ಕೇಳಿದರೆ ಶಾಕ್ ಆಗ್ತೀರಾ. ಜಪಾನ್ನಲ್ಲಿ ರಾತ್ರಿಯಲ್ಲಿ ಸ್ನಾನ ಮಾಡುವ ಅಭ್ಯಾಸವು ಅವರ ಪ್ರಾಚೀನ ಕಾಲದಿಂದಲೂ ಬಂದಿದೆ. ರಾತ್ರಿ ಸ್ನಾನ ಹಗಲಿನಲ್ಲಿ ದೇಹದ ಮೇಲೆ ಸಂಗ್ರಹವಾಗಿರುವಂತಹ ವಿಷ ಮತ್ತು ಕೊಳೆ ಹೋಗಲಾಡಿಸಲು ನೆರವಾಗುತ್ತದೆ, ವಿಶ್ರಾಂತಿಯನ್ನೂ ನೀಡುತ್ತದೆ ಎಂಬ ನಂಬಿಕೆಯನ್ನು ಹೊಂದಿದ್ದಾರೆ. ಅನಾದಿ ಕಾಲದಿಂದಲೂ ಭಾರತೀಯರು ಮುಂಜಾನೆ ಸ್ನಾನವನ್ನು ಮಂಗಳಕರವೆಂದು ಪರಿಗಣಿಸಿದ್ದಾರೆ. ಅದಕ್ಕಾಗಿಯೇ ಅವರು ಸ್ನಾನ ಮಾಡಿದ ನಂತರವೇ ದಿನವನ್ನು ಪ್ರಾರಂಭಿಸುತ್ತಾರೆ. ಇದರ ಹಿಂದೆ ಧಾರ್ಮಿಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳೂ ಇವೆ. ಆದರೆ ಏಷ್ಯಾದ ಇತರ ದೇಶಗಳಲ್ಲಿ ಹಾಗಲ್ಲ. ಅದರಲ್ಲೂ ಚೈನಾ, ಜಪಾನ್, ಕೊರಿಯಾ ಮುಂತಾದ ದೇಶಗಳಲ್ಲಿ ರಾತ್ರಿ ಹೊತ್ತು ಸ್ನಾನ ಮಾಡಲಾಗುತ್ತಿದ್ದು, ಇದಕ್ಕೆ ವಿಶೇಷವಾದಂತಹ ಕಾರಣಗಳೂ ಕೂಡ ಇವೆ. ಜಪಾನ್ನಲ್ಲಿ ರಾತ್ರಿಯಲ್ಲಿ ಸ್ನಾನ ಮಾಡುವ ಅಭ್ಯಾಸವು ಅವರ ಪ್ರಾಚೀನ ಸಂಪ್ರದಾಯದಿಂದ ಬಂದಿದೆ. ರಾತ್ರಿ ಸ್ನಾನ ಹಗಲಿನಲ್ಲಿ ದೇಹದ ಮೇಲೆ ಸಂಗ್ರಹವಾಗಿರುವಂತಹ ವಿಷ ಮತ್ತು ಕೊಳೆ ಹೋಗಲಾಡಿಸಲು ನೆರವಾಗುತ್ತದೆ, ವಿಶ್ರಾಂತಿಯನ್ನೂ ನೀಡುತ್ತದೆ ಎಂಬ ನಂಬಿಕೆಯನ್ನು ಅವರು ಹೊಂದಿದ್ದಾರೆ. ಚೀನಾ ಸಂಸ್ಕೃತಿಯಲ್ಲಿ ಸ್ನಾನ ಮಾಡುವುದು ದೈನಂದಿನ ನೈರ್ಮಲ್ಯದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ರಾತ್ರಿಯಲ್ಲಿ ಸ್ನಾನ ಮಾಡುವುದು ಉತ್ತಮ ನಿದ್ರೆಯನ್ನು ಉತ್ತೇಜಿಸುತ್ತದೆ, ಆದರೆ ಆರೋಗ್ಯ ಮತ್ತು ಉತ್ಪಾದಕತೆಯನ್ನು ಕೂಡ ಅದು ಸುಧಾರಿಸುತ್ತದೆ ಎಂದು ಚೀನಿಯರು ನಂಬುತ್ತಾರೆ. ರಾತ್ರಿಯ ಸ್ನಾನವು ಹಗಲಿನಲ್ಲಿ ಹೊರಗಿನ ಪ್ರಪಂಚಕ್ಕೆ ಹೋದ ವೇಳೆ ಎದುರಾಗುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳ ಜೊತೆಗೆ ಒತ್ತಡವನ್ನು ಕೂಡ ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ. ಇದು ದೇಹವನ್ನು ರಿಫ್ರೆಶ್ ಮಾಡುತ್ತದೆ, ರಾತ್ರಿಯಲ್ಲಿ ಆರಾಮವಾಗಿ ನಿದ್ರಿಸುತ್ತಾರೆ ಅಂತ ನಂಬ್ತಾರೆ. ಅಲ್ಲದೆ ಚೀನಾದ ಹವಾಮಾನದ ಹಿನ್ನೆಲೆ ಅಲ್ಲಿನ ಜನರ ದೇಹವು ಹೆಚ್ಚು ಬೆವರು ಸುರಿಸುತ್ತಾರೆ. ಇದು ಚರ್ಮದ ಮೇಲೆ ಬ್ಯಾಕ್ಟೀರಿಯಾ ಕಾಣಿಸಿಕೊಳ್ಳಲು ಕಾರಣವಾಗಬಹುದು. ಸ್ನಾನ ಮಾಡುವುದರಿಂದ ದೇಹವು ಸ್ವಚ್ಛವಾಗಿರುವುದಲ್ಲದೆ ಸೋಂಕು ಕೂಡ ಹರಡುವುದು ಕಾರಣವಾಗುತ್ತದೆ. ಸ್ವಚ್ಛತೆಯ ಲಾಭದ ಜೊತೆಗೆ ಮಲಗುವ ಮುನ್ನ ಸ್ನಾನ ಮಾಡುವುದು ವಿಶ್ರಾಂತಿಗೆ ಒಂದು ಮಾರ್ಗವಾಗಿದೆ. ಮಲಗುವ ಮುನ್ನ ಸ್ನಾನ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧೀಕರಿಸಿ ರಾತ್ರಿಯ ನಿದ್ದೆ ಬರುತ್ತದೆ ಎಂದು ಜಪಾನಿಯರು ನಂಬಿಕೆ. ಸ್ನಾನದ ಆಚರಣೆಯು ಜಪಾನಿ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ. ಜಪಾನಿನ ಜನರ ಈ ರೂಢಿ ಅವರ ಕೆಲಸದ ಸಂಸ್ಕೃತಿಗೆ ಸಂಬಂಧಿಸಿದೆ. ಜಪಾನಿನ ಅನೇಕ ಕಾರ್ಮಿಕರು ಸಂಜೆಯವರೆಗೂ ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಮಲಗುವ ಮುನ್ನ ಸ್ನಾನ ಮಾಡುವುದು ಕೆಲಸವೂ ಮುಗಿದಿದೆ ಮತ್ತು ವಿಶ್ರಾಂತಿ ಪಡೆಯುವ ಸಮಯ ಎಂದು ಸೂಚಿಸುವ ಒಂದು ದೇಹದ ಮಾರ್ಗವಾಗಿದೆ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಮಾನಸಿಕ ಮತ್ತು ದೈಹಿಕ ವಿಶ್ರಾಂತಿಯನ್ನು ಕೂಡ ಉತ್ತೇಜಿಸುತ್ತದೆ ಮತ್ತು ನಿದ್ರೆಯನ್ನು ಸುಗಮಗೊಳಿಸುತ್ತದೆ. ರಾತ್ರಿ ವೇಳೆ ಸ್ನಾನ ಮಾಡೋದರಿಂದ ಸಿಗುವ ಸೌಲಭ್ಯಗಳೇನು? ಜನರು ಬೆಳಗ್ಗೆ ಸ್ನಾನ ಮಾಡುವ ಬದಲು ರಾತ್ರಿಯಲ್ಲಿ ಸ್ನಾನ ಮಾಡಲು ಇಷ್ಟಪಡಲು ಕಾರಣಗಳು ಇವೆ. ರಾತ್ರಿ ಸ್ನಾನ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಶಾಂತವಾಗಿ ನಿದ್ರಿಸುತ್ತದೆ. ಬೆಚ್ಚಗಿನ ನೀರು ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ. ದಿನವಿಡೀ ದೇಹದ ಮೇಲೆ ಸಂಗ್ರಹವಾದ ಕೊಳೆ ತೊಳೆಯುವುದರಿಂದ ಮಾನಸಿಕ ಉಲ್ಲಾಸ ಸಿಗುತ್ತದೆ. ಬೆಳಗಿನಿಂದ ಸಂಜೆಯವರೆಗೆ ತುಂಬ ಬ್ಯುಸಿ ಇರುವವರಿಗೆ ಇದು ತುಂಬ ಸೂಕ್ತವಾಗಿದೆ. ವಿಜ್ಞಾನ ಇದನ್ನು ಕುರಿತು ಏನು ಹೇಳುತ್ತೆ ಅಂದರೆ, ವಿಜ್ಞಾನ ಮತ್ತು ತಜ್ಞರು ಸಹ ರಾತ್ರಿ ಸ್ನಾನ ಒಳ್ಳೆಯದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾತ್ರಿಯ ಸ್ನಾನವು ಬಿಡುವಿಲ್ಲದ ದಿನದ ನಂತರದ ದೇಹವನ್ನು ರಿಫ್ರೆಶ್ ಮಾಡುತ್ತದೆ. ಬಹಳ ದಿನಗಳ ನಂತರ ಸ್ನಾನ ಮಾಡಿದರೆ ಆಯಾಸವು ನಿಮಿಷಗಳಲ್ಲಿ ಮಾಯವಾಗುತ್ತದೆ, ನಿದ್ದೆಯು ಚೆನ್ನಾಗಿರುತ್ತದೆ. ಈ ಕಾರಣದಿಂದಲೇ ಅನೇಕರು ಬೆಳಗ್ಗೆ ಮಾತ್ರವಲ್ಲ, ರಾತ್ರಿಯೂ ಸ್ನಾನ ಮಾಡುತ್ತಾರೆ. ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡುವುದರಿಂದ ಉತ್ತಮ ನಿದ್ರೆಯನ್ನು ಕೂಡ ಪಡೆಯಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.